Yes, my dear students, in the previous class we discussed about the administrative division of Karnataka. ಹೌದಲ್ವಾ? ಕರ್ನಾಟಕದ ಆಡಳಿತ ವಿಭಾಗಗಳ ಬಗ್ಗೆ ತಿಳ್ಕೊಂಡಿದ್ವಿ. Yes, in today's class we discuss the history of Bangalore division. Okay? Yes, coming to the lesson. Yes. Bangalore is the capital of Karnataka. It is one of the administrative division of Karnataka. ಎಸ್ ಬೆಂಗಳೂರು ಒಂದು ಕರ್ನಾಟಕದ ಒಂದು ಕ್ಯಾಪಿಟಲ್ ಆಗಿರುತ್ತೆ, ಅಂದರೆ ರಾಜಧಾನಿಯಾಗಿರುತ್ತೆ. ಎಸ್ ಇಟ್ ಈಸ್ ಒನ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಫ್ ಕರ್ನಾಟಕ. ಎಸ್ ಇದು ಒಂದು ಕರ್ನಾಟಕದ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿದೆ. ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಮೀನ್ಸ್ ಆಡಳಿತ ವಿಭಾಗವಾಗಿದೆ. Yes, there are 9 districts in Bangalore division. Yes, in Bangalore division ಎಷ್ಟು ಡಿಸ್ಟಿಕನ್ನು ನಾವು ನೋಡ್ತೀವಿ? 9 ಡಿಸ್ಟಿಕನ್ನು ನಾವು ನೋಡ್ತೀವಿ. ಅವು ಯಾವ್ಯಾವಪ್ಪ ಅಂದರೆ ಎಸ್ ಬ್ಯಾಂಗ್ಳೂರ್ ಅರ್ಬನ್, ಬ್ಯಾಂಗ್ಳೂರ್ ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ್, ತುಮಕೂರು, ಚಿತ್ರದುರ್ಗ ಆ್ಯಂಡ್ ಶಿವಮೊಗ್ಗ. ದೀಸ್ ಡಿವಿಷನ್ಸ್ ಇನ್ ದ ಸೌತ್ರನ್ ಪಾರ್ಟ್ ಆಫ್ ಕರ್ನಾಟಕ. ಎಸ್ ಯಾವ್ಯಾವ ಜಿಲ್ಲೆಗಳನ್ನು ನಾವು ನೋಡ್ತೀವಿ? ಬ್ಯಾಂಗ್ಳೂರ್ ಅರ್ಬನ್ ಮೀನ್ಸ್ ಬ್ಯಾಂಗ್ಳೂರ್ ನಗರ, ಬ್ಯಾಂಗ್ಳೂರ್ ರೂರಲ್ ಗ್ರಾಮೀಣ ಅಂದರೆ ಬೆಂಗಳೂರು ಗ್ರಾಮೀಣ. ಅದೇ ರೀತಿಯಾಗಿ ಕೋಲಾರ ಡಿಸ್ಟಿಕ್ಕನ್ನು ನೋಡ್ತೀವಿ, ಚಿಕ್ಕಬಳ್ಳಾಪುರವನ್ನು ನೋಡ್ತೀವಿ, ರಾಮನಗರ, ತುಮಕೂರು, ಚಿತ್ರದುರ್ಗ ಆ್ಯಂಡ್ ಶಿವಮೊಗ್ಗ. ಇವೆಲ್ಲವೂ ಕೂಡ ಬ್ಯಾಂಗ್ಳೂರು ಡಿವಿಷನಲ್ಲಿ ಬರ್ತಕ್ಕಂಥ 9 ಡಿಸ್ಟಿಕ್ಗಳಾಗಿವೆ. ದಿಸ್ ಡಿವಿಷನ್ ಈಸ್ ದ ಸೌತ್ರನ್ ಪಾರ್ಟ್ ಆಫ್ ಕರ್ನಾಟಕ. ಎಸ್ ಈ ಒಂದು ಡಿವಿಷನ್ ಎಲ್ಲಿ ಬರುತ್ತೆ ಅಂದರೆ ಸೌತ್ರನ್ ಪಾರ್ಟ್ ಆಫ್ ಕರ್ನಾಟಕ. ಎಸ್ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಈ ಬ್ಯಾಂಗ್ಳೂರು ಡಿವಿಷನನ್ನು ನಾವು ನೋಡ್ಬೋದು. ಎಸ್ ಹೌದಲ್ವಾ? ಎಸ್ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರು ಡಿವಿಷನ್. ಎಸ್ ಬ್ಯಾಂಗ್ಳೂರು ಡಿವಿಷನ್ನ ಒಂದು ಹಿಸ್ಟ್ರಿ ನೋಡೋದಾದರೆ ಚಾರಿತ್ರಿಕ ಹಿನ್ನೆಲೆ. ಎಸ್ ಬ್ಯಾಂಗ್ಳೂರ್ ಹ್ಯಾಸ್ ಅ ಹಿಸ್ಟ್ರಿ ಆ್ಯಸ್ ರಿಚ್ ಆ್ಯಸ್ ಕರ್ನಾಟಕ. ಎಸ್ ಈ ಬ್ಯಾಂಗ್ಳೂರ್ಗೂ ಕೂಡ ಕರ್ನಾಟಕದಷ್ಟೇ ಒಂದು ಹಳೆಯ ಪ್ರಾಚೀನ ಕಾಲದ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಬ್ಯಾಂಗ್ಳೂರ್ ಹೊಂದಿದೆ. ದ ಅರ್ಲಿಯೆಸ್ಟ್ ರೂರಲ್ಸ್ ವರ್ ಫ್ರಮ್ ದ ಗಂಗಾ ಡೈನೆಸ್ಟಿ. ಎಸ್ ಈ ಬ್ಯಾಂಗ್ಳೂರು ಡಿವಿಷನ್ನ ಮೊದಲನೇದಾಗಿ ಯಾವ ಒಂದು ಅರಸರು ಆಳ್ತಾರೆ ಅಂದರೆ ಗಂಗಾ ಮನೆತನದ ಒಂದು ಗಂಗಾ ಡೈನೆಸ್ಟಿ ಮೀನ್ಸ್ ಗಂಗರು ಈ ಒಂದು ಬ್ಯಾಂಗ್ಳೂರು ಡಿವಿಷನನ್ನು ರೂಲ್ ಮಾಡ್ತಾರೆ. ಕೋಲಾಪುರ ವಾಸ್ ದೇರ್ ಕ್ಯಾಪಿಟಲ್. ಎಸ್ ಈ ಕೋಲಾಪುರ ಮೀನ್ಸ್ ಈಗಿನ ಕೋಲಾರ, ಅದಕ್ಕೆ ನಾವು ಆವಾಗ ಕೋಲಾಪುರ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಅವರ ಒಂದು ಕ್ಯಾಪಿಟಲ್ ಆಗಿತ್ತು ಮೀನ್ಸ್ ರಾಜಧಾನಿ ಆಗಿತ್ತು. ಆಫ್ಟರ್ ದ ಡಿಕ್ಲೈನ್ ಆಫ್ ದ ಗಂಗಾಸ್ the area came under the rule of Cholas, Hoysalas, Vijayanagara kings, Marathas, Mysore kings and Bijapura Adil Shahi. After ದ ಡಿಕ್ಲೈನ್ ಆಫ್ ದ ಗಂಗಾಸ್ ಅಂದರೆ ಗಂಗರ ಆಳಿದ ನಂತರ ಅಂದರೆ ಗಂಗಾ ಮನೆತನದ ಆಡಳಿತ ನಡೆದ ನಂತರ ಯಾರು ಈ ಬ್ಯಾಂಗ್ಳೂರು ಡಿವಿಷನನ್ನು ಆಳ್ತಾರೆ ಅಂದರೆ ಎಸ್ ಚೋಳರು, ಅದೇ ರೀತಿ ಹೊಯ್ಸಲಾಸ್, ವಿಜಯನಗರಸ್ ಮತ್ತು ಮರಾಠರು, ಮೈಸೂರು ಒಡೆಯರು ಮತ್ತು ವಿಜಯಪುರದ ಒಂದು ಆದಿಲ್ ಶಾಹಿಗಳು. ಈ ಮನೆತನ ಏನು ಮಾಡುತ್ತೆ ಬ್ಯಾಂಗ್ಳೂರನ್ನು ಆಳ್ವಿಕೆಯನ್ನು ಮಾಡುತ್ತೆ. ಎಸ್ During the rule of Vijayanagara Empire, Palegara or administrative chieftains were appointed to administer different regions. Yes, ಈ ಒಂದು ಅನೇಕ ರಾಜಮನೆತನ ಆಡಳಿತ ನಡೆಸಿದ ನಂತರ ಏನಾಯಿತು, ವಿಜಯನಗರ ಅರಸರ ಆಳ್ವಿಕೆಯಲ್ಲಿ so many administrative chieftains were appointed to administer different regions. ಅನೇಕ ಪ್ರದೇಶಗಳನ್ನು ಆಡಳಿತ ಮಾಡೋದಕ್ಕೆ ಈ ವಿಜಯನಗರ ಎಂಪೈರ್ನ ಒಂದು ಪಾಳೆಗಾರರು ಅಂತ ಕರಿತೀವಿ ಕೂಡ. ಅವ್ರನ್ನ ನಾವೇನಂತ ಕರಿತೀವಿ? ಅಡ್ಮಿನಿಸ್ಟ್ರೇಟಿವ್ ಚೀಫ್ಟೆನ್ಸ್ ಮೀನ್ಸ್ ಪಾಳೆಗಾರರು. ಅವ್ರನ್ನ ಪಾಳೆಗಾರರು ಅಂತ ಹೇಳಿಬಿಟ್ಟು ಕರಿತೀವಿ. ಅವ್ರೇನು ಮಾಡಿದರು, ಈ ವಿಜಯನಗರ ಅರಸರ ಒಂದು ಅಂಡರಲ್ಲಿ ಏನು ಮಾಡ್ತಾಯಿದ್ರು, ಕೆಲವು ಪ್ರದೇಶಗಳನ್ನು ಆಳ್ತಾಯಿದ್ರು. ದೀಸ್ ರೀಜನ್ಸ್ ವರ್ ಕಾಲ್ಡ್ ಪಾಳೆಪಟ್ಟು. ಹೆಸರು ಆಡಳಿತ ಮಾಡ್ತಿರ್ತಕ್ಕಂಥ ಒಂದು ಪ್ರದೇಶವನ್ನು ಏನಂತ ಕರಿತಿದ್ವಿ? ವಿ ಕಾಲ್ಡ್ ಪಾಳೆಪಟ್ಟು. ಪಾಳೆಗಾರಸ್ ವರ್ ದ ಲೀಡರ್ಸ್, ನಾಯಕಾಸ್ ಆ್ಯಂಡ್ ರಿಪೋರ್ಟೆಡ್ ಟು ದ ವಿಜಯನಗರ ಕಿಂಗ್ಸ್. ಅವ್ರು ಏನಾಗಿದ್ರು, ಆ ಒಂದು ರೀಜನ್ನ ಒಂದು ಲೀಡರ್ ಆಗಿರ್ತಾಯಿದ್ರು, ಅಂದರೆ ನಾಯಕರಾಗಿದ್ದರು. ಅವ್ರೇನು ಮಾಡ್ತಾಯಿದ್ರು, ದೇ ಹ್ಯಾಡ್ ರಿಪೋರ್ಟೆಡ್ ಟು ದ ವಿಜಯನಗರ ಕಿಂಗ್ಸ್. ಅವ್ರಿಗೆ ವಿಜಯನಗರ ಕಿಂಗರಿಗೆ ಅವರು ಏನಾದರೂ ತುಂಬ ವಿಧೇಯರಾಗಿದ್ದರು.
ದೇ ಹ್ಯಾಡ್ ಟು ಸಬ್ಮಿಟ್ ಟ್ಯಾಕ್ಸ್ ಆ್ಯಂಡ್ ಗಿಫ್ಟ್ ಟು ದ ಕಿಂಗ್ಸ್. ಅವ್ರು ಏನು ಮಾಡ್ತಾಯಿದ್ರು, ಆ ಒಂದು ಕಂದಾಯವನ್ನಾಗಿರ್ಬೋದು, ಅದೇ ರೀತಿಯಾಗಿ ಗಿಫ್ಟ್ಸ್ ಮೀನ್ಸ್ ಕಪ್ಪ ಕಾಣಿಕೆಗಳನ್ನು ಯಾರಿಗೆ ಸಲ್ಲಿಸ್ತಾ ಇದ್ರು, ವಿಜಯನಗರ ಅರಸರಿಗೆ ಸಲ್ಲಿಸ್ತಾ ಇದ್ರು. ಯಾಕೆ, ಅವರ ಅಂಡರಲ್ಲಿ ಇವರು ವರ್ಕ್ ಮಾಡ್ತಾಯಿದ್ರು. ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಲೆಪಟ್ಟು ವರ್ಕ್ ಕೆಳದಿ, ಚಿತ್ರದುರ್ಗ, ಯಲಹಂಕ ಆ್ಯಂಡ್ ಚಿಕ್ಕಬಳ್ಳಾಪುರ. ಎಸ್, ಕೆಲವೊಂದು ಪಾಳೆಪಟ್ಟುಗಳನ್ನು ನಾವಿಲ್ಲಿ ನೋಡ್ಬೋದು. ಯಾವ ಪಾಳೆಪಟ್ಟುಗಳು ಇದ್ವು ಅಂದರೆ ಕೆಳದಿ ನಾಯಕರು ಅಂತ ಹೇಳ್ತೀವಿ, ಹೌದಾ? ಎಸ್, ಕೆಳದಿ, ಚಿತ್ರದುರ್ಗ, ಯಲಹಂಕ ಆ್ಯಂಡ್ ಚಿಕ್ಕಬಳ್ಳಾಪುರ ಇವೆಲ್ಲವೂ ಕೂಡ ಈ ಒಂದು ಪಾಳೆಪಟ್ಟುಗಳಾಗಿರ್ತವೆ. ಅದರದ್ದು ಬೆಂಗಳೂರು ವಿಭಾಗದ ಒಂದು ಪಾಳೆಪಟ್ಟುಗಳು. ಎಸ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನೇಮ್ ಎನಿ 3 kingdoms of ancient Karnataka. How many districts are these in Bangalore division? Name any 2 Palapattus who ruled in this division. Yes, ಇದು ನಿಮಗೆ ಹೋಮ್ವರ್ಕು. ಈ 3 ಕ್ವಶನ್ಸ್ಗೆ ನೀವು ಆನ್ಸರನ್ನು ಮಾಡಬೇಕು. ಓಕೆ. ಎಸ್, ಕಮಿಂಗ್ ಟು ದ ಲೆಸನ್. ನ್ಯಾಚುರಲ್ ರಿಸೋರ್ಸ್. Resources obtained from nature are called as natural resource. ಎಸ್, ಏನು ನ್ಯಾಚುರಲ್ ರಿಸೋರ್ಸಸ್ ಅಂದರೆ? ಎಸ್, ರಿಸೋರ್ಸಸ್ ಅಬ್ಟೈನ್ಡ್ ಫ್ರಮ್ ನೇಚರ್ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ರಿಸೋರ್ಸ್. ಹೌದಲ್ವಾ? ಎಸ್, ಪ್ರಕೃತಿ ದತ್ತವಾಗಿ ಬಂದಂತಹ ಕೆಲವೊಂದು ಸಂಗತಿಗಳನ್ನು ನಾವು ಏನಂತ ಕರಿತೀವಿ? ಪ್ರಾಕೃತಿಕ ಸಂಪನ್ಮೂಲ ಅಥವಾ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಸ್, ಟೆಲ್ ಮೀ ವಾಟ್ ಆರ್ ದ ನ್ಯಾಚುರಲ್ ರಿಸೋರ್ಸ್ ಇನ್ ಅವರ್ ನೇಚರ್. ನಾವು ಯಾವ್ಯಾವ ಒಂದು ನ್ಯಾಚುರಲ್ ರಿಸೋರ್ಸನ್ನು ನಾವು ನಮ್ಮ ನೇಚರಲ್ಲಿ ನೋಡ್ಬೋದು? ಎಸ್, ರಿವರ್ಸ್, ಹೌದಲ್ವಾ? ಎಸ್, ರಿವರ್ಸ್, ಫಾರೆಸ್ಟ್, ವಾಟರ್ಫಾಲ್ಸ್, ಅನಿಮಲ್ಸ್, ಸಾಯಿಲ್, ಮಿನರಲ್ಸ್ ಆರ್ ದ ರಿಸೋರ್ಸಸ್ ಪ್ರೊವೈಡೆಡ್ ಟು ಅಸ್ ಬೈ ನೇಚರ್. ಹೌದಲ್ವಾ? ಇವೆಲ್ಲವೂ ಕೂಡ ನಮಗೆ ಪ್ರಕೃತಿ ನೀಡಿರ್ತಕ್ಕಂಥ ನಮಗೆ ಸಂಪತ್ತು, ಪ್ರಕೃತಿ ಸಂಪತ್ತು ಅಂತ ಹೇಳಿಬಿಟ್ಟು ನಮಗೆ ಹೇಳ್ತೀವಿ. ಅದು ತಾನೇ, ನೀರು ಎಲ್ಲಿಂದ ಬರುತ್ತೆ? ಪ್ರಕೃತಿಯಿಂದನೇ ನಮಗೆ ಬರೋದು. ಬ್ಯಾಂಗ್ಳೂರ್ ಡಿವಿಷನ್ ಹ್ಯಾಸ್ ಟ್ರೋಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಈ ಬ್ಯಾಂಗ್ಳೂರು ವಿಭಾಗದಲ್ಲಿ ನಾವು ಯಾವ ಒಂದು ವಾಯುಗುಣವನ್ನು ನೋಡ್ತೀವಿ? ಟ್ರಾಪಿಕಲ್ ಮಾನ್ಸೂನ್. ಇಟ್ ಮೀನ್ಸ್ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ನಾವು ಇಲ್ಲಿ ನೋಡ್ಬೋದು. ದ ಕ್ಲೈಮೇಟ್ ಆಫ್ ಆಲ್ ದ ಡಿಸ್ಟ್ರಿಕ್ಟ್ ಈಸ್ ನಾಟ್ ಸಿಮಿಲರ್. ಎಸ್, ಎಲ್ಲ ಒಂದು ಡಿಸ್ಟ್ರಿಕ್ಟ್ನ ಕ್ಲೈಮೇಟು ಒಂದೇ ಥರ ಇರಲ್ಲ, ಹೌದು ತಾನೆ? ಅದೇ ರೀತಿಯಾಗಿ ಕೋಲಾರ್ ಹ್ಯಾಸ್ ದ ಹಾಟ್ ಕ್ಲೈಮೇಟ್, ವೆರೈಸ್ ಶಿವಮೊಗ್ಗ ರೀಜನ್ ಗೆಟ್ ಹೈಯೆಸ್ಟ್ ರೈನ್ಫಾಲ್, ಬಟ್ ಚಿತ್ರದುರ್ಗ receives lowest rainfall. The remaining district Tumkur, Davangere, Ramnagar and Chikbalapura received moderate rainfall. ಹೌದಲ್ವಾ? ಪ್ರತಿ ಒಂದು ಪ್ರದೇಶಕ್ಕೆ ತನ್ನದೇ ಆದಂಥ ಒಂದು ವಾಯುಗುಣ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಸೇಮ್ ಆಗಿರ್ತಕ್ಕಂಥ ಕ್ಲೈಮೇಟ್ ಇರಲ್ಲ. ಅದೇ ರೀತಿ ಕೋಲಾರ ಡಿಸ್ಟಿಕ್ಕನ್ನು ನಾವು ನೋಡೋದಾದರೆ, ಎಸ್, ಅದು ಯಾವ ಕ್ಲೈಮೇಟನ್ನು ಹೊಂದಿದೆ? ಕೋಲಾರ ಡಿಸ್ಟಿಕ್ ಹ್ಯಾಸ್ ಹಾಟ್ ಕ್ಲೈಮೇಟ್, ಮೀನ್ಸ್ ತುಂಬ ಉಷ್ಣವಲಯ ಇರುತ್ತೆ ಇಲ್ಲಿ ಕೋಲಾರ ಡಿಸ್ಟಿಕ್ಕಲ್ಲಿ. ಅದೇ ರೀತಿಯಾಗಿ ಶಿವಮೊಗ್ಗ ಡಿಸ್ಟಿಕ್ ರೀಸನ್ ಗೆಟ್ಸ್ ಹೈಯೆಸ್ಟ್ ರೈನ್ಫಾಲ್. ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನಾವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳ್ಬಿಟ್ಟು ಕರಿತೀವಿ, ಹೌದು ತಾನೆ? ಎಷ್ಟು ಮಲೆನಾಡು ಅಂತ ಹೇಳ್ತೀವಿ ಶಿವಮೊಗ್ಗ ಡಿಸ್ಟಿಕ್ಕನ್ನು. ಬಟ್ ಚಿತ್ರದುರ್ಗ ರಿಸೀವ್ಸ್ ಲೋಯೆಸ್ಟ್ ರೈನ್ಫಾಲ್. ಚಿತ್ರದುರ್ಗ ಡಿಸ್ಟಿಕ್ಕನ್ನು ನಾವು ನೋಡೋದಾದರೆ ಅಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ, ಹೌದು ತಾನೆ? ಸೊ ಇದೇ ರೀತಿಯಾಗಿ ದ ರಿಮೈನಿಂಗ್ ಡಿಸ್ಟಿಕ್ ತುಮಕೂರು, ದಾವಣಗೆರೆ, ರಾಮನಗರ ಆ್ಯಂಡ್ ಚಿಕ್ಕಬಳ್ಳಾಪುರ ರಿಸೀವ್ಸ್ ಮಾಡ್ರೇಟ್ ರೈನ್ಫಾಲ್. ಅದೇ ರೀತಿಯಾಗಿ ಈ ಒಂದು ಡಿಸ್ಟಿಕ್ಕನ್ನು ನೋಡೋದಾದರೆ ರಾಮನಗರ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಸೊ ಇವೆಲ್ಲ ಒಂದು ಸಾಧಾರಣ ಮಳೆ ಬೀಳುವ ಪ್ರದೇಶಗಳು, ಅತಿ ಹೆಚ್ಚು ಇಲ್ಲ, ಅತಿ ಕಡಿಮೆನೂ ಇಲ್ಲ. ಎಸ್, ಮೆನಿ ಆಫ್ ದ ರಿವರ್ಸ್ ಇನ್ ದಿಸ್ ಡಿವಿಷನ್ originate in the western Ghats. Some of the important rivers are Uttara Pinakini, Dakshina Pinakini, Vedavati, Shimsha, Tungabhadra, Sharavati, Varada and others. Yes, ಈ ಒಂದು ಡಿಸ್ಟ್ರಿಕ್ಟಲ್ಲಿ ನಾವು ಅನೇಕ ರಿವರ್ಸನ್ನು ನಾವು ನೋಡ್ಬೋದು. ಎಸ್, ಯಾವ್ಯಾವು? ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರ, ಶರಾವತಿ. ಎಸ್, ಇವೆಲ್ಲವೂ ಕೂಡ ಈ ಬ್ಯಾಂಗ್ಳೂರು ಡಿವಿಷನ್ನಿಗೆ ಸೇರಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ರಿವರ್ಸ್ ಆಗಿರ್ತವೆ. ಇನ್ನೂ ಇದ್ದಾವೆ ರಿವರ್ಸು, ಬಟ್ ಇಷ್ಟು ಇಂಪಾರ್ಟೆಂಟ್ ರಿವರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಎಸ್,
ರಿವರ್ ಶರಾವತಿ ಫಾಲ್ಸ್ ಇನ್ ದ ವೆಸ್ಟರ್ನ್ ಡಿರೆಕ್ಷನ್ ಈಸ್. ಈ ಶರಾವತಿ ಯಾವ ಡಿಸ್ಟಿಕ್ಗೆ ಹರಿಯುತ್ತೆ ಅಂದರೆ, ಯಾವ ಕಡೆ ಹರಿಯುತ್ತೆ ಅಂದರೆ ಪಶ್ಚಿಮ ದಿಕ್ಕಿಗೆ ಹರಿಯುವ ಒಂದು ನದಿಯಾಗಿದೆ. ಯಾವುದು? ಶರಾವತಿ. ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಇಸ್ ದ ಶಿವಮೊಗ್ಗ ಡಿಸ್ಟಿಕ್. ಎಸ್, ಈ ಶರಾವತಿ ನದಿಯನ್ನು ನಾವು ನೋಡೋದು ಎಲ್ಲಿ ಹರಿಯುತ್ತೆ? ಇದು ಗೊತ್ತಾ? ಎಸ್, ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಅಂದರೆ ಜೋಗ ಜಲಪಾತದಲ್ಲಿ ಹರಿಯುತ್ತಲ್ವಾ? ಎಸ್, ಆ ನದಿ ಯಾವುದು? ಶರಾವತಿಯಾಗಿದೆ. ಅದು ಎಲ್ಲಿದೆ? ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನಾವು ನೋಡ್ಬೋದು. ವಾಟರ್ ಫಾಲ್ಸ್ ನೇಮ್ಡ್ ಮುತ್ಯಾಲಮಡು ಈಸ್ ಇನ್ ಬ್ಯಾಂಗ್ಳೂರ್ ಡಿಸ್ಟಿಕ್. ಈ ಮುತ್ಯಾಲಮಡು ಅಂತಕ್ಕಂಥ ಒಂದು ಫಾಲನ್ನು ನಾವು ಬ್ಯಾಂಗ್ಳೂರ್ ಡಿಸ್ಟಿಕ್ಕಲ್ಲಿ ನೋಡ್ಬೋದು. ಗಾಜನೂರು ಆ್ಯಂಡ್ ತುಂಗಾ ಡ್ಯಾಮ್ಸ್ ಆರ್ ಇನ್ ಶಿವಮೊಗ್ಗ. ಎಸ್, ಗಾಜನೂರು ಹಾಗೂ ಈ ತುಂಗಾ ಡ್ಯಾಮನ್ನು ನಾವು ಎಲ್ಲಿ ನೋಡ್ತೀವಿ? ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನಾವು ನೋಡಬಹುದು. ಎಸ್, ದೀಸ್ ಡಿವಿಷನ್ಸ್ ಹ್ಯಾಸ್ ನ್ಯೂಮರಸ್ ಟ್ಯಾಂಕ್ಸ್. ಮೈಸೂರು ಕಿಂಗ್ಸ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಮೆನಿ ಡ್ಯಾಮ್ಸ್. ಎಸ್, ಈ ಒಂದು ಡಿವಿಷನ್ನಿಗೆ ನಾವು ಅನೇಕ ಕೆರೆಗಳನ್ನು ನಾವು ನೋಡ್ಬೋದು. ಎಸ್, ಆ ಒಂದು ಕೆರೆಗಳನ್ನು ಯಾರು ಕಟ್ಟಿಸಿದ್ದಾರೆ ಅಂದರೆ ಮೈಸೂರು ಕಿಂಗ್ಸ್. ಅದೇ ರೀತಿಯಾಗಿ ದೇವರ್ ಕನ್ಸ್ಟ್ರಕ್ಟೆಡ್ ಮೆನಿ ಡ್ಯಾಮ್ಸ್. ಅದೇ ರೀತಿಯಾಗಿ ಅನೇಕ ಅಣೆಕಟ್ಟುಗಳನ್ನು ಕೂಡ ಇವರು ಕಟ್ಟಿಸಿದ್ದಾರೆ. ಅವು ಯಾವ್ಯಾವಪ್ಪ ಅಂದರೆ ವಾಣಿ ವಿಲಾಸ ಡ್ಯಾಮ್. ಎಸ್, ವಾಣಿ ವಿಲಾಸ ಅಣೆಕಟ್ಟು. ಎಸ್, ದಿಸ್ ಡ್ಯಾಮ್ ಈಸ್ ಒನ್ ಸಚ್ ಇರಿಗೇಷನ್ ಫ್ರಮ್ ದ ನೀರಾವರಿ ಪ್ರಾಜೆಕ್ಟ್ ಆಗಿದೆ, ಯೋಜನೆ ಆಗಿದೆ. ದಿಸ್ ಈಸ್ ಇನ್ ಹಿರಿಯೂರು ತಾಲೂಕು ಆಫ್ ಚಿತ್ರದುರ್ಗ. ಇದು ಹಿರಿಯೂರು ತಾಲೂಕಿನ ಚಿತ್ರದುರ್ಗದಲ್ಲಿ ನಾವು ಇದನ್ನ ನೋಡ್ಬೋದು. ಅನದರ್ ಡ್ಯಾಮ್ ಈಸ್ ಅಟ್ ಮಾರ್ಕೋನಹಳ್ಳಿ ಆಫ್ ತುಮಕೂರು ಡಿಸ್ಟಿಕ್. ಈ ತುಮಕೂರು ಡಿಸ್ಟಿಕ್ಕಲ್ಲಿ ನಾವು ಈ ಮಾರ್ಕೋನಹಳ್ಳಿ ಜಲಾಶಯವನ್ನು ನಾವು ಕಾಣಬಹುದು. ಈ ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿದೆ? ತುಮಕೂರು ಡಿಸ್ಟಿಕ್ಕಲ್ಲಿ ಇದೆ. ಎಸ್ ಸ್ಟೂಡೆಂಟ್ಸ್, ಶಲ್ ಐ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್? ಓಕೆ, ಥ್ಯಾಂಕ್ ಯು.